ಪರಿಷತ್ ಚುನಾವಣೆಯಲ್ಲಿ ಮತದಾನ ಮುಕ್ತಾಯವಾಗಿದೆ. ಎಲ್ಲರೂ ಕೂಡ ಎಲ್ಲ 222 ಶಾಸಕರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಪರಿಷತ್ ಫೈಟ್ನ ಮತದಾನ ಅಂತ್ಯ. 8 ಪರಿಷತ್ ಅಭ್ಯರ್ಥಿಗಳ ಪರವಾಗಿ ಬಿದ್ದಂತಹ ಮತಗಳು ಭದ್ರಾಗಿದೆ. ಅವರ ಭವಿಷ್ಯ ಭದ್ರಾಗಿದೆ. ಮತಪೆಟ್ಟಿಗೆಯಲ್ಲಿ ಅಭ್ಯರ್ಥಿಗಳ ಪರವಾಗಿ ಹಾಕಿರುವಂತಹ ಮತಗಳು ಭದ್ರವಾಗಿದೆ. ಆದರೆ ಯಾರು ಗೆಲ್ತಾರೆ, ಯಾರ ಸ್ಥಾನ ಪಕ್ಕ ಆಗತ್ತೆ, ಅದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊರಬೀಳಲಿದೆ. ಈಗ ರಿಸಲ್ಟ್ನತ್ತ ಎಲ್ಲರ ಚಿತ್ತ ನೆಟ್ಟುವಂಥ ಸಮಯ. ಪರಮೇಶ್ವರ್ ಅವರು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಂತೆ 272 ಶಾಸಕರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದಂತಾಯಿತು. 5 ಗಂಟೆ ಬಳಿಕ ರಿಸಲ್ಟ್ ಹೊರಬೀಳುತ್ತೆ. ಪರಿಷತ್ ಚುನಾವಣೆಗೆ ಮತದಾನ ಅಂತ್ಯ ಆಗಿದೆ. ಇನ್ನೇನಿದ್ರು ರಿಸಲ್ಟ್ ಬಾಕಿ. 222 ಶಾಸಕರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಸುಧಾಕರ್ ಅವರ ನಿಧನ ಜೊತೆಗೆ ವಿನಯ್ ಕುಲಕರ್ಣಿ ಅವರ ಶಾಸಕತ್ವ ರದ್ದಾದ ಹಿನ್ನೆಲೆಯಲ್ಲಿ 224ರಲ್ಲಿ 222 ಜನರಿಗೆ ಮಾತ್ರ ಅವಕಾಶ ಇದ್ದದ್ದು. ಅವರೆಲ್ಲರೂ ಕೂಡ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಈಗ 8 ಅಭ್ಯರ್ಥಿಗಳ ಪೈಕಿ ಗೆಲ್ಲೋರು ಯಾರು? ಇನ್ನು ಯತ್ನಾಳ್ ವಿರುದ್ಧದ ಕಾಂಗ್ರೆಸ್ ದೂರು ತಿರಸ್ಕಾರ ಆಗಿದೆ. ಕಾಂಗ್ರೆಸ್ ದೂರನ್ನ ಚುನಾವಣಾಧಿಕಾರಿಗಳು ತಿರಸ್ಕರಿಸಿದ್ದಾರೆ. ಮತದಾನ ಪ್ರದೇಶದಲ್ಲಿ ಮತ ಬಹಿರಂಗದ ಹೇಳಿಕೆ ಅವರು ಕೊಟ್ಟಿಲ್ಲ. ಈ ಕಾರಣಕ್ಕೆ ದೂರನ್ನ ಚುನಾವಣಾಧಿಕಾರಿ ತಿರಸ್ಕರಿಸಿದ್ದಾರೆ. ಇದು ಗೌಪ್ಯ ಮತದಾನ ಆದರೂ ಕೂಡ ಮೊದಲೇ ಪತ್ರ ಬರೆದು ಯಾರಿಗೆ ಮತ ಹಾಕ್ತೀನಿ ಅಂತ ಹೇಳಿ ಯತ್ನಾಳ್ ತಿಳಿಸಿದ್ರು ಅನ್ನುವಂಥ ಕಾರಣ ಇಟ್ಕೊಂಡು ದೂರು ಕೊಡಲಾಗಿತ್ತು ಕಾಂಗ್ರೆಸ್ನಿಂದ. ಆದರೆ ಆ ದೂರನ್ನ ಚುನಾವಣಾಧಿಕಾರಿಗಳು ತಿರಸ್ಕರಿಸಿದ್ದಾರೆ. ಅದಕ್ಕಿರೋ ಕಾರಣ ಅಂತಂದ್ರೆ ಮತದಾನ ಪ್ರದೇಶ ಏನಿದೆ ಅಂದ್ರೆ ವಿಧಾನಸೌಧ ಆವರಣ, ಅಲ್ಲೆಲ್ಲೂ ಅವರು ಮತ ಬಹಿರಂಗದ ಹೇಳಿಕೆಯನ್ನು ಕೊಟ್ಟಿಲ್ಲ ಅಂತ ದೂರನ್ನ ತಿರಸ್ಕರಿಸಿದ್ದಾರೆ ಚುನಾವಣಾಧಿಕಾರಿ MK ವಿಶಾಲಾಕ್ಷಿ. ಈ ಬಗ್ಗೆ ಯತ್ನಾಳ್ ಮಾತನಾಡಿದ್ದಾರೆ, ಕೇಳೋಣ ಬನ್ನಿ. ಅವರು ದೂರು ಯಾವಾಗಲೂ ಕೊಟ್ಕೋತ ಇರ್ತಾರೆ. ಉಗ್ರಪ್ಪ ಅಂದ್ರೆ ದೂರು ಕೊಡೋದು ತಪ್ಪ. ಅವ್ರ ಹೆಸರು ಚೇಂಜ್ ಮಾಡಬೇಕು. ಅವ್ರ ದೂರಿಗೆ ಯಾವುದೇ ಅದಕ್ಕೇನು ಇಲ್ಲೇ ಇಲ್ಲ. ಅವರು ಹೆಂಗೆ ವಕೀಲರಾಗ್ಯಾರೋ ಏನೋ ಗೊತ್ತಿಲ್ಲ. ಸುಮ್ಮನೆ ಉಗ್ರಪ್ಪ ಅಂತ ಹೆಸರು ಇಟ್ಕೊಂಡ್ರೆ ಉಗ್ರವಾಗಿ ಒಂದು ದೂರು ಕೊಡ್ತಾರೆ. ಅವ್ರ ಹಿಂದೆ DS ಶಂಕರಮೂರ್ತಿ ಅವ್ರನ್ನ ಇಳಿಸ್ತೀನಂತ ವಿಶ್ವಾಸ ತಂದಿದ್ರು ವಿಧಾನ ಪರಿಷತ್ನಾಗ. ನನ್ನ ಮತದಿಂದ ಶಂಕರಮೂರ್ತಿಯವ್ರು ಉಳಿದ್ರು. ಅವಾಗೆಲ್ಲ ಉಗ್ರ ಅವತಾರ ತಾಳಿದ್ರು. ಯಾರು ಉಗ್ರ ಅವತಾರ ಯಾರು ಕೇಳ್ತಾರೆ? ನರಸಿಂಹದೇವ್ರಿಗೆ ಒಂದೇ ಉಗ್ರ ತಾಳಕ್ಕೆ ಬರ್ತದೆ. ಉಳಿಗಿರ್ದವ್ರು ಉಗ್ರಪ್ಪಗಳಿಗೆ ಅವರು ದೂರು ಯಾವಾಗಲೂ